ಅವಕಾಶ ಕೊಟ್ಟ ಎಲ್ಲರಿಗೂ ನಮಸ್ಕಾರ. ಎಲ್ಲ ಧ್ಯಾನ ಬಂಧುಗಳಿಗೂ ನನ್ನ ಪ್ರೀತಿಯ ನಮನಗಳು. ಶಿವರಾಮಪ್ಪ ಸರ್ ಹೇಳಿದರು, ತುಂಬ ಸವಿಸ್ತಾರವಾಗಿ ಪತ್ರಿ ಸರ್ ಜೊತೆ ಒಡನಾಟ, ಯಾವ ರೀತಿ ಅವರು ಜೀವನದಲ್ಲಿ ಮೌಲ್ಯಗಳನ್ನು ಬೆಳೆಸ್ಕೊಂಡ್ರು, ಅವರ ಜೀವನದ ಒಂದು ಅಮೃತ ಗಳಿಗೆಯನ್ನು ಯಾವ ಘಟ್ಟಕ್ಕೆ ತಂದರು ಅಂತ ಹೇಳ್ತಾ ಒಂದು ಒಳ್ಳೆಯ ನೆನಪುಗಳನ್ನು ನಮಗೆ ಹೇಳಿ ಈ ಒಂದು ಅಮೃತ ಗಳಿಗೆಯನ್ನು ಎಲ್ಲರಿಗೂ ಇಷ್ಟ ಆಗುವಂತೆ ಮಾಡಿದರು. 2003 ಏಪ್ರಿಲ್ 1ನೇ ತಾರೀಕು ಈ ಒಂದು ಮಹಾನ್ ಕಾರ್ಯ ಸ್ಟಾರ್ಟ್ ಆಯಿತು. ಅಲ್ಲಿಂದ ಇಲ್ಲಿ ತನಕ ಆಲ್ಮೋಸ್ಟ್ ಒಂದು 26 ವರ್ಷಗಳ ಕಾಲ ಒಂದು ಸವಿಸ್ತಾರವಾಗಿ, ನಿಧಾನವಾಗಿ, ಪ್ರಧಾನವಾಗಿ ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲೇ ಮೊದಲ ಬಾರಿಗೆ ಒಂದು ಪಿರಮಿಡನ್ನು ಧ್ಯಾನಕ್ಕಾಗಿ ಬಳಸುವಂಥ ಒಂದು ಯೋಚನೆಯನ್ನು ನಮ್ಮ ಪತ್ರಿ ಸಾಹೇಬರು ತಂದರು. ಅದರ ಜೊತೆಗೆ ಈ ಒಂದು ಒಳ್ಳೆಯ ಅವಕಾಶ, ಇದರಿಂದ ಆದ ಲಾಭಗಳು, ಇದರಿಂದ ಎಷ್ಟು ಜನರಿಗೆ ಲಾಭ ಆಗುತ್ತೆ, ಯಾರ್ಯಾರಿಗೆ ಲಾಭ ಆಗಿದೆ, ಸರ್ಗೆ ಏನು ಲಾಭ ಆಗಿದೆ, ಇದರಿಂದ ಏನೇನಾಗುತ್ತೆ ಇನ್ ಫ್ಯೂಚರ್ ಅಂತ ಸರ್ ಮೊದಲೇ ಮನಗಂಡಿದ್ರು. ಆ ಮನಗಂಡಂಥ ವಿಚಾರಗಳನ್ನು ಎಲ್ಲ ಜೊತೆ ಒಡನಾಟದಲ್ಲಿ ಹೇಳ್ತಾ ಕೆಲವೊಂದು ನೆನಪುಗಳನ್ನು ಶಿವರಾಮಪ್ಪ ಸರ್ ತಂದರು. ಅವ್ರು ಹೇಳಿದಂಗೆ 2008ಕ್ಕೆ ಇದು ವಿಶ್ವಕ್ಕೆ ಒಂದು ನಮನ ಹಾಕ್ತು. ಅಲ್ಲಿಂದ ಇಲ್ಲಿ ತನಕ ಸುಮಾರು ಒಂದು 30 ಲಕ್ಷ ಜನಗಳು ಇಲ್ಲಿ ಬಂದು ಧ್ಯಾನ ಮಾಡಿ ಆ ಧ್ಯಾನದ ಒಂದು ಲಾಭಗಳನ್ನು ಪಡೆದರು. ಇದು ಒಂದು ಜನರಿಕಾಗಿ ಹೇಳೋದಾದ್ರೆ ಒಂದು ಸಿಂಪಲ್ ನಂಬರ್ ಅನಿಸ್ಬೋದು ನಿಮಗೆ. ಇದರಲ್ಲಿ ಸಾಕಷ್ಟು ಒಂದು ಅಂಕಿಅಂಶಗಳನ್ನು ಹಾಕ್ತಾ ಹೋದರೆ ನಿಮಗೆಲ್ಲ ಒಂದು ಕೇಳಲು ಖುಷಿ ಆಗುತ್ತೆ ಮತ್ತು ಪಿರಮಿಡ್ ಹೆರಿಮೆ ನಿಮ್ಗೆ ಗೊತ್ತಾಗುತ್ತೆ. 2008ರಿಂದ ಇಲ್ಲಿ ತನಕ ಸುಮಾರು 1000 ಸ್ಕೂಲುಗಳು, ಚಿಕ್ಕ ಮಕ್ಕಳ ಸ್ಕೂಲುಗಳು, ಕಾಲೇಜುಗಳು ಮತ್ತು ಯೂನಿವರ್ಸಿಟಿ ಸ್ಟೂಡೆಂಟ್ಗಳಾಗಲಿ, ಟೀಚರ್ಗಳಾಗಲಿ, ಒಂದು ಆಲ್ರೆಡಿ ಪ್ರೊಫೆಷನ್ ಇರ್ತಕ್ಕಂಥ ವ್ಯಕ್ತಿಗಳಾಗಲಿ ಗುಂಪಾಗಿ ಬರ್ತಾರೆ. ಈಗಂತೂ ಹೇಳೋದಂದ್ರೆ ಲಾಸ್ಟ್ ಒಂದು 3-4 ತಿಂಗಳ ಅಬ್ಸರ್ವೇಷನ್ ಮಾಡಿದ್ರೆ ವಾರದಲ್ಲಿ 4 ಕಾಲೇಜು ಅಥವಾ ಸ್ಕೂಲ್ಗಳು ಬಂದೇ ಬರ್ತವೆ. ಯಾಕೆ ಬರ್ತಾವೆ ಅಂದರೆ ಇಲ್ಲಿ ಒಂದು ಏನೋ ವಿಶೇಷತೆ ಇದೆ. ನಾವೆಲ್ಲ ಸ್ಕೂಲಲ್ಲಿ ಅಭ್ಯಾಸ ಮಾಡಿದ್ದೀವಿ. ಈಜಿಪ್ಟಲ್ಲಿ ಪಿರಮಿಡ್ಗಳಿದ್ದು, ಅಲ್ಲಿ ಮಮ್ಮಿ ಇರುತ್ತೆ, ಒಂದು ಏನೋ ಎನರ್ಜಿ ಇರುತ್ತೆ ಅಂತ ಏನೋ ಕೇಳಿದ್ವಿ. ಆದರೆ ನಮ್ಮ ಆ ಟೈಮಲ್ಲಿ ಇದನ್ನು ಅಷ್ಟು ಆಳವಾಗಿ ಯಾರೂ ಹೇಳಿಕೊಟ್ಟಿಲ್ಲ. ಪತ್ರಿಜಿಯವರು ಸ್ವತಃ ಅವರು ಕೆಲವೊಂದು ಬುಕ್ಸ್ಗಳನ್ನು ಬರೆದಿದ್ದಾರೆ. ಆ ಬುಕ್ಸ್ಗಳಲ್ಲಿ ಅದನ್ನು ಒಂದು ನೋಟ್ ಮಾಡಿದ್ದಾರೆ. ಪಿರಮಿಡ್ ಕೆಳಗಡೆ ಕೂತು ಧ್ಯಾನ ಮಾಡಿದರೆ ಏನೇನು ಲಾಭ ಆಗುತ್ತೆ. ಅದಷ್ಟೇ ಅಲ್ಲದೆ ಸಾಕಷ್ಟು ವೆಸ್ಟರ್ನ್ ರೈಟರ್ಸ್ ಇರ್ತಾರಲ್ಲ, ಪಾಶ್ಚಿಮಾತ್ಯ ಬರಹಗಾರರು ಪಿರಮಿಡ್ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡಿದ್ದಾರೆ. ಈಗಲೂ ರಿಸರ್ಚ್ಗಳು ನಡೀತಾ ಇದ್ದಾವೆ. ಇದರ ಎನರ್ಜಿ ಏನು, ಈ ಎನರ್ಜಿಯನ್ನು ಅರ್ಥ ಮಾಡಿಕೊಂಡ ಜನರು ನಿಧಾನವಾಗಿ ಈಗ ತುಂಬಾ ಜನ ಪಿರಮಿಡ್ ವ್ಯಾಲಿಗೆ ಬರ್ತಾ ಇದ್ದಾರೆ. ಇಲ್ಲಿ ಬಂದು ಏನು ಮಾಡೋದಂದ್ರೆ ಇಲ್ಲಿ ಕೂತು ಧ್ಯಾನ ಮಾಡ್ತಾರೆ. ಮಾಡಿದಾಗ ಸಾಕಷ್ಟು ಜನರ ಅನುಭವ ಏನಂದ್ರೆ ಇದು ಒಂದು ತರ ವಿಶೇಷವಾದ ಅನುಭವ ಇದೆ, ಒಂದು ಶಕ್ತಿಯುತವಾದ ಅನುಭವ ಇದೆ, ಈ ಎನರ್ಜಿ ಬೇರೆ ಕಡೆ ಸಿಗಲ್ಲ ಅಂತ. ಅದಕ್ಕೋಸ್ಕರ ನಿಮ್ಗೆಲ್ಲ ಗೊತ್ತಿರಬೇಕು, ಭಾರತದಲ್ಲಿ ಒಂದು 5,000ಗಿಂತ ಜಾಸ್ತಿ ಪಿರಮಿಡ್ಗಳಿದಾವೆ ಈಗ, ಚಿಕ್ಕದು ದೊಡ್ಡದು ಹಿಡ್ಕೊಂಡು. ಆ ರೀತಿ ಶಾಲಾ ಕಾಲೇಜುಗಳಾಗಿರ್ಬೋದು, ಯಾವುದೇ ಒಂದು ಕಂಪನಿಗಳಾಗಿರ್ಬೋದು, ಇಲ್ಲಿ ಬಂದು ಧ್ಯಾನ ಮಾಡ್ಕೊಂಡು ಹೋಗ್ತಾರೆ. ಅದಲ್ಲೇ ನಿಂತ್ಕೊಳ್ಳಿಲ್ಲ, ಅದು ಮುಂದೆ ಬಂತ ಹಂಗೆ. ಈ ಧ್ಯಾನವನ್ನು ಪತ್ರಿಜಿ ಸರ್ ಯಾವತ್ತೂ ಕೊಡೋಕ್ಕಾಗಲ್ಲ. ಅವಾಗ ಅವರು ಏನ್ ಮಾಡಿದ್ರು ಅಂದ್ರೆ ತಮ್ಮ ಸ್ವಯಂ ನಿಯಮದಿಂದ ಒಂದು ಸೆಲ್ಫ್ ಮಾಸ್ಟರ್ಗಳನ್ನು ಕ್ರಿಯೇಟ್ ಮಾಡಿದ್ರು. ಆ ಮಾಸ್ಟರ್ಗಳು ನಾವೆಲ್ಲ ಇವತ್ತು ನಾವಿಲ್ಲಿ ಮಾತಾಡ್ತಾ ಇದ್ದೀವಿ, ಒಂದು ಮಾಸ್ಟರ್ ಅಂತ ಅನ್ಕೊಂಡು ಮಾತಾಡ್ತಾ ಇರೋದು. ಇಲ್ಲಿ ಯಾರು ಗುರು ಪರಂಪರೆಯಿಂದ ಬಂದವರಲ್ಲ. ನೀವು ಓದಬೇಕು, ನೀವು ತಿಳ್ಕೋಬೇಕು, ನೀವು ಧ್ಯಾನ ಮಾಡಬೇಕು. ಯಾವ ರೀತಿ ಧ್ಯಾನ ಮಾಡಬೇಕು, ಯಾವ ರೀತಿ ನಾವು ಇಲ್ಲಿ ಲಕ್ಷಣಗಳನ್ನು ಇಟ್ಕೋಬೇಕು, ಹಾಗೆ ಧ್ಯಾನ ಹೇಳಬೇಕು. ಅದನ್ನು ತಿಳ್ಕೊಂಡು ಇವತ್ತು ನಾವು ಸ್ವಯಂವಾಗಿ ಒಂದು ಮಾಸ್ಟರ್ ಆಗಬೇಕು.
ಮಾಸ್ಟರ್ ಆದ ನಂತರ ಇಲ್ಲಿ ಏನೇನು ಘಟನೆಗಳು ನಡೀತಾ ಇದಾವಲ್ಲ ಪಿರಮಿಡ್ ಅಲ್ಲಿ ಅವೆಲ್ಲ ಸಾಕ್ಷಿಯಾಗಿದ್ದಾವೆ. ಅವತ್ತು ಏನು ಟ್ರಸ್ಟಿಗಳಾಗಿ ಬಂದಿದ್ರು ಇವತ್ತು ಸೀನಿಯರ್ ಮಾಸ್ಟರ್ಗಳಾಗಿದ್ದಾರೆ. ಈ ಜಗತ್ತಿನಲ್ಲಿ ಸಾಕಷ್ಟು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವೆಲ್ಲ ನಮ್ಮ ಜೊತೆ ಇರೋದು ನಮ್ಗೆ ಹೆಮ್ಮೆಯ ವಿಷಯ. ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಪಿರಮಿಡ್ ಅಲ್ಲಿ ಸಾಕಷ್ಟು ಕಾರ್ಯಕ್ರಮ ನಡೀತಾ ಇದ್ದಾವೆ. ನೀವು ನಮ್ಮ ವೆಬ್ಸೈಟ್ ಅಲ್ಲಿ ನೋಡಿದರೆ ಒಂದು ತಿಂಗಳಲ್ಲಿ ಸುಮಾರು 4 ರಿಂದ 5 ಕಾರ್ಯಕ್ರಮಗಳು ನಡೀತಾ ಇರ್ತವೆ. ವಿಶೇಷವಾದ ಕಾರ್ಯಕ್ರಮಗಳು ಸ್ಟಿಲ್ನೆಸ್ ಆಗಿರ್ಬೋದು, ಅಡ್ವಾನ್ಸ್ ಮೆಡಿಟೇಷನ್ ರಿಟ್ರೀಟ್ ಆಗಿರ್ಬೋದು, ಯೋಗ ಕೋರ್ಸ್ಗಳಾಗಿರ್ಬೋದು, ಅಥವಾ ಇನ್ನೇನೋ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಮಾಸ್ಟರ್ ಹೇಗೆ ಆಗ್ಬೇಕು ಅನ್ನೋದು ಕಾರ್ಯಕ್ರಮ ಆಗಿರ್ಬೋದು. ಇವೆಲ್ಲ ಕಾರ್ಯಕ್ರಮಗಳು ಏನ್ ಮಾಡ್ತಾ ಇದೆ ಅಂದ್ರೆ ಪಿರಮಿಡ್ ತತ್ವಗಳನ್ನ, ಇಲ್ಲಿ ಒಂದು ಆಶಯಗಳನ್ನ, ಪತ್ರಿಜಿ ಕನಸುಗಳನ್ನ ಒಂದು ಸಡಿಲಗೊಳಿಸ್ತಾ ಇದ್ದಾವೆ, ಒಂದು ಸ್ಟ್ರಾಂಗ್ ಮಾಡ್ತಾ ಇದ್ದಾವೆ. ಆ ಒಂದು ಎಲ್ಲ ಕಾರ್ಯಕ್ರಮದಿಂದ ಜನರು ಪ್ರತಿ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಜಾಸ್ತಿ ಬರ್ತಾ ಇದ್ದಾರೆ. ಅವರ ಅನುಭವಗಳು ಜಾಸ್ತಿ ಆಗ್ತಾ ಇದೆ. ಈ ಲಾಸ್ಟ್ ಟೈಮ್ ನಾನು ಕೇಳಿದೆ, ಚಂದ್ರು ಸರ್ ಹೋಗಿದ್ರು, ಇಡೀ ಕರ್ನಾಟಕ ಎಲ್ಲ ಯಾತ್ರೆ ಮಾಡಿದ್ರು ಅವರು. ಎಷ್ಟೋ ಹೊಸ ಹೊಸ ಹಳ್ಳಿಗಳು ಬಂದಿದ್ದಾವೆ, ಎಷ್ಟೋ ಹೊಸ ಹೊಸ ಒಂದು ಮಾಸ್ಟರ್ಗಳು ಬಂದಿದ್ದಾರೆ, ಅವೆಲ್ಲ ಇಲ್ಲಿದ್ದಾರೆ. ಇಷ್ಟೊಂದು ಜನ, ಸುಮಾರು 2500 ಜನ ಇವತ್ತಿದ್ದಾರೆ ಇಲ್ಲಿ, ಸ್ಟೇ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ. ಎಂಥ ಮಹಾ ಎನರ್ಜಿ ಇದು! ಈಗೆಲ್ಲ ಈ ಒಂದು ಎನರ್ಜಿಗೆ ಕಾರಣಕರ್ತರು ನಮ್ಮ ಪತ್ರಿ ಸರ್. ಅವ್ರಿಗೊಂದು ಮಹಾನ್ ಧನ್ಯವಾದಗಳನ್ನು ಹೇಳ್ಬೇಕಂತ ರಿಕ್ವೆಸ್ಟ್. ಎಲ್ಲರ ಕ್ಲಾಪ್ ಮೂಲಕ ವಿ ಹ್ಯಾವ್ ಟು ಗ್ರಾಟಿಟ್ಯೂಡ್ ಮಾಸ್ಟರ್, ದ ಗ್ರ್ಯಾಂಡ್ ಮಾಸ್ಟರ್. ಆ ರೀತಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ತಾವುಗಳು ಯಾವಾಗ ಬೇಕಾದ್ರೂ ವೆಬ್ಸೈಟ್ ಅಲ್ಲಿ ನೋಡಿ ಇಲ್ಲಿ ಪಾಲ್ಗೊಳ್ಳಬಹುದು. ಅದಷ್ಟೇ ಅಲ್ಲ, ಇಲ್ಲಿ ಸಾಕಷ್ಟು ಒಂದು ಹೊಸ ಹೊಸ ಪ್ರಾಜೆಕ್ಟ್ಗಳು ನಡೀತಾ ಇದ್ದಾವೆ. ಒಂದು ಎಕ್ಸಾಂಪಲ್ ಏನಂದ್ರೆ, ನೀವುಗಳೆಲ್ಲ ಈಗ ಈ ಮಹಾನ್ ಕಾರ್ಯಕ್ರಮದಲ್ಲಿ ಊಟ ಮಾಡಿದ್ದೀರಾ. ಊಟ ಹೇಗಿದೆ? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಈ ಊಟ ನಡೀತಾ ಇರೋದು ಕೂಡ ನಿತ್ಯ ಅನ್ನದಾನ ಸೇವಾ ಒಂದು ಪ್ರಾಜೆಕ್ಟ್ ಮೂಲಕನೇ. ಪತ್ರಿ ಸರ್ಗಳು ಸುಮಾರು 2008ರಲ್ಲಿ ಸ್ಟಾರ್ಟ್ ಮಾಡಿದ್ರು ಇದನ್ನ. ಇಲ್ಲಿ ಯಾರೇ ಧ್ಯಾನಕ್ಕೆ ಬರಲಿ, ಯಾಕಂದ್ರೆ ಬೆಂಗಳೂರಿಂದ ಬರ್ಬೇಕಂದ್ರೆ 2 ಗಂಟೆ ಬೇಕು ಇಲ್ಲಿಗೆ. 2 ಗಂಟೆ ಬಂದು ಧ್ಯಾನ ಮಾಡಿ ಅವ್ರಿಗೆ ಹೊಟ್ಟೆ ಹಸಿವು ಯಾವಾಗಲೂ ಕಾರಣ ಆಗಬಾರ್ದು. ಹೊಟ್ಟೆ ತುಂಬ ಊಟ ಸಿಗಬೇಕು. ಧ್ಯಾನಕ್ಕೆ ಕೂತ್ರೆ ಊಟ ಒಂದು ಕಾರಣ ಆಗಬಾರ್ದು. ಇಲ್ಲಿ ಅದಕ್ಕೋಸ್ಕರನ ಅವರು ಅನ್ನದಾನ ಸಾಂಗ್ ಮಾಡಿದ್ರು. ಅವತ್ತಿಂದ ಇವತ್ತಿನ ತನಕ ನಿತ್ಯ ಅನ್ನದಾನ ಸೇವೆ ನಡೀತಾ ಇದೆ. ಬಂದ ಒಂದು ಪಾರ್ಟಿಸಿಪೆಂಟ್ ಆಗಿರ್ಬೋದು, ಒಂದು ವಿಸಿಟರ್ ಆಗಿರ್ಬೋದು, ಅವರೆಲ್ಲ ಇಲ್ಲಿ ಧ್ಯಾನ ಮಾಡಿಕೊಂಡು ಖುಷಿಯಾಗಿ ಊಟ ಮಾಡಿಕೊಂಡು ಎನರ್ಜಿ ತಗೊಂಡು ಹೋಗ್ಬೋದು. ಅಂತ ಮಹಾ ಪ್ರಾಜೆಕ್ಟ್ ನಡೀತಾ ಇದೆ. ಅದು ಒಂದು ವರ್ಷಕ್ಕೆ 3 ರಿಂದ 4 ಲಕ್ಷ ಜನ, ಒಂದು ವರ್ಷಕ್ಕೆ 3 ರಿಂದ 4 ಲಕ್ಷ ಜನ ಊಟ ಮಾಡ್ತಾರೆ ಇಲ್ಲಿ. ಮತ್ತು ತಟ್ಟೆಗಳ ಲೆಕ್ಕದಲ್ಲಿ ಹೋದ್ರೆ ಇನ್ನೂ ಜಾಸ್ತಿನೇ ಆಗುತ್ತೆ. ಅದಕ್ಕೋಸ್ಕರ ಇಂಥ ಪ್ರಾಜೆಕ್ಟ್ಗಳಲ್ಲಿ ತಾವುಗಳು ಭಾಗವಹಿಸಬೇಕಾಗಿ ನನ್ನ ಒಂದು ರಿಕ್ವೆಸ್ಟ್ ಇರುತ್ತೆ. ಅನ್ನದಾನ ಸೇವೆ ಅಷ್ಟೇ ಅಲ್ಲ, ಇಲ್ಲಿ ಗೋಶಾಲೆನೂ ಕೂಡ ಸ್ಟಾರ್ಟ್ ಆಗಿದೆ. ಪತ್ರಿ ಸರ್ ಅವರು 2022ರಲ್ಲಿ 23ರಲ್ಲಿ ಗೋಶಾಲೆನೂ ಸ್ಟಾರ್ಟ್ ಮಾಡಿದ್ರು. ಗೋ ಎನರ್ಜಿ ಇರಬೇಕು ಅನ್ನೋದು ಒಂದು ಆಶೆ ಆಗಿತ್ತು. ಈ ಆಶ್ರಮದಲ್ಲಿ ಎಲ್ಲ ಇದೆ, ಒಂದು ಎನರ್ಜಿನೂ ಬೇಕಂತ ಹೇಳಿ ಗೋಶಾಲೆ ಸ್ಟಾರ್ಟ್ ಮಾಡಿದ್ರು. ಇವತ್ತು ಒಂದು 25 ರಿಂದ 30 ಹಸುಗಳಿದಾವೆ ನಮ್ಮ ಹತ್ರ. ನೀವುಗಳೆಲ್ಲ ಇಲ್ಲಿ ಬಂದಿದ್ದೀರಾ, ದಯವಿಟ್ಟು ಎಲ್ಲರೂ ಗೋಶಾಲೆ ವಿಸಿಟ್ ಮಾಡಿ. ಅಲ್ಲಿ ಒಂದು ಮಜ್ಜಿಗೆ ಕೊಡ್ತಾರೆ, ಆ ಮಜ್ಜಿಗೆ ತಗೋಬೇಕು. ದೇಸಿ ಹಸುಗಳ ಒಂದು ಎನರ್ಜಿಯನ್ನ ನೀವು ಅನುಭವಿಸ್ಬೇಕು. ಈ ಪಿರಮಿಡ್ ಎನರ್ಜಿ ಜೊತೆ ಆ ಗೋ ಎನರ್ಜಿಯನ್ನು ಕೂಡ ನೀವು ಅನುಭವಿಸ್ಬೇಕಂತ ಹೇಳ್ತಾ ಇದ್ದೀನಿ. ಅಂತ ಒಂದು ಪ್ರಾಜೆಕ್ಟ್ ಅಲ್ಲಿ ತಾವುಗಳು ಭಾಗವಹಿಸಬಹುದು. ಯಾವುದೇ ರೀತಿ ಆಗಿರ್ಬೋದು, ಸೇವೆ ಆಗಿರ್ಬೋದು, ಧನ ಸಹಾಯ ಆಗಿರ್ಬೋದು, ಅಥವಾ ಇನ್ಯಾವುದೇ ಆಗಿರ್ಬೋದು, ನೀವು ಭಾಗವಹಿಸಬೇಕಾಗಿರ್ಬೋದು. ಅದಷ್ಟೆಲ್ಲ ಸಾಕಷ್ಟು ಒಂದು ವಾಲಂಟರಿ ಪ್ರೋಗ್ರಾಮ್ಗಳು ನಡೀತಾ ಇರ್ತವೆ. ನಿಮಗನ್ಸುತ್ತೆ 21 ದಿನ ನಾನು ಇಲ್ಲಿರ್ಬೇಕು, ಅಥವಾ 41 ದಿನ ಇಲ್ಲಿರ್ಬೇಕು, ಇಲ್ಲಿದ್ದು ಧ್ಯಾನನೂ ಮಾಡ್ಕೋಬಹುದು, ಸೇವೆನೂ ಮಾಡ್ಬೋದು. ಅಂತ ಮನಸ್ಸಿದ್ದವರು ತಾವುಗಳು ಸಂಪರ್ಕ ಮಾಡಬೇಕಾಗಿ ಒಂದು ಕೋರಿಕೆ. ಆ ರೀತಿ ಸಾಕಷ್ಟು ಪ್ರಾಜೆಕ್ಟ್ಗಳು ಇರೋದ್ರಿಂದ ತಾವುಗಳು ಈ ಒಂದು ಬಂದಿದ್ದರಿಂದ 2-3 ದಿನದಲ್ಲಿ ಎಲ್ಲ ತಿಳ್ಕೊಳ್ಳಿ. ಇದೆಲ್ಲಕ್ಕಿಂತ ಮುಖ್ಯ ಇನ್ನೊಂದು ಪ್ರಾಜೆಕ್ಟ್ ನಡೀತಾ ಇದೆ. ಆ ಪ್ರಾಜೆಕ್ಟ್ಗೋಸ್ಕರ ನಾನು ನಮ್ಮ ಮಿತ್ರ ಆಗಿರತಕ್ಕಂಥ ಶ್ರೀ ಚಂದ್ರು ಸರ್ಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಅದ್ರ ಬಗ್ಗೆ 1-2 ಮಾತುಗಳು ಹೇಳಿ ಅದರಲ್ಲಿ ತಾವುಗಳು ಭಾಗವಹಿಸಿ ಈ ಪ್ರಾಜೆಕ್ಟ್ ಅನ್ನ ಸಕ್ಸಸ್ ಮಾಡಬೇಕಾಗಿ ಒಂದು ಕಳವಳಿಗೆಯ ವಿನಂತಿ. ಚಂದ್ರು ಸರ್, ಪ್ಲೀಸ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಇವಾಗ ಕರ್ನಾಟಕ PSS ಎಲ್ಲಿಂದ ಸ್ಟಾರ್ಟ್ ಆಗಿದೆಯೋ ಶಿವರಾಮ್ ಸರ್ ಹೇಳಿದವರು 97 ಸ್ಟಾರ್ಟ್ ಆಯಿತು.
ಅಂಡ್ ಅಲ್ಲಿಂದ ನಮ್ಮ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ 2003ಗೆ ಒಂದು ರೂಟ್ ಆಗಿ ಕ್ರಿಯೇಟ್ ಮಾಡಿಕೊಂಡು 2008 ಕಂಪ್ಲೀಟ್ ಆಗಿದೆ. ಅಂಡ್ ಪ್ರತಿ ವರ್ಷ ನಾವು ಬುದ್ಧ ಪೌರ್ಣಿಮಾ 2004 ಇಲ್ಲಿ ಸ್ಟಾರ್ಟ್ ಆಯಿತು ಪತ್ರಿ ಸರ್ ಮುಖಾಂತರ. ಅಂಡ್ ಇದು 21st ಬುದ್ಧ ಪೌರ್ಣಿಮಾ. ಸೊ ಜೋರಾಗಿ ಚಪ್ಪಾಳೆ ಬುದ್ಧ ಪೌರ್ಣಿಮೆಗೆ. ಸೊ ಪತ್ರಿಜಿಯವರ ಉದ್ದೇಶ ಬುದ್ಧ ಪೂರ್ಣಿಮಾ ಕ್ರಿಯೇಟ್ ಮಾಡಿದ್ರಲ್ವ, ಸೊ ಸ್ಟಾರ್ಟಿಂಗ್ ಇಂದನೂ ಒಂದು ದೊಡ್ಡ ಪ್ರಾಜೆಕ್ಟ್ ಮೆಗಾ ಪಿರಮಿಡ್. ಸೊ ಆ ಟೈಮಲ್ಲಿ ಏನೂ ಇಲ್ಲ. ಸೊ ಬಟ್ ಪ್ರತಿ ವರ್ಷ ಒಂದು ಬುದ್ಧ ಪೂರ್ಣಿಮೆಗೆ ಎಲ್ಲ ಧ್ಯಾನಿಗಳು ಪಿರಮಿಡ್ ಮಾಸ್ಟರ್ಸು ಎಲ್ಲರೂ ಸೇರಿಕೊಂಡು ಇಲ್ಲಿ ಅಖಂಡ ಧ್ಯಾನ ಮಾಡಿಕೊಂಡು ಅವ್ರ ತನ್ ಮನ್ ಧನ್ ಎಲ್ಲ ಎನರ್ಜಿ ಕಡೆಯಿಂದ ಇದು ಎಷ್ಟು ದೊಡ್ಡ ಪಿರಮಿಡ್ ಬಂತು. ಸೊ ಆ ಥರ ಪ್ರತಿ ವರ್ಷ ಬುದ್ಧ ಪೂರ್ಣಿಮೆ ಯಾರು ಬಂದಿರೋ ಅವರೆಲ್ಲರಿಗೂ ಜೋರಾಗಿ ಚಪ್ಪಾಳೆ. ಖಂಡಿತವಾಗಿ ಅವರು ಧ್ಯಾನ ಅವ್ರ ತನ್ ಮನ್ ಧನ್ ಎಲ್ಲ ಈ ಒಂದು ದೊಡ್ಡ ಪಿರಮಿಡ್ ಆಶ್ರಮದಲ್ಲಿ ಇದೆ. ಅದೇ ತರ ಲಾಸ್ಟ್ 6 years ಇಂದ ಈ ಬುದ್ಧ ಪೂರ್ಣಿಮೆ ಇನ್ನೊಂದು ಹೆಸರಿಟ್ಟಿದ್ದರು, ಕರ್ನಾಟಕ ಧ್ಯಾನ ಮಹಾಯಜ್ಞ ಅಂತ. ಸೊ ಇನಿಷಿಯಲ್ ಆಗಿ ಕಂಪ್ಲೀಟ್ ಸೌತ್ ಇಂಡಿಯಾ ಹೆಚ್ಚಾಗಿ ಅಲ್ಲಿ ತೆಲುಗು ಸ್ಟೇಟ್ಸ್ ಇಂದ ಬರ್ತಾ ಇದ್ರು ಅಂಡ್ ನಾರ್ತ್ ಇಂಡಿಯಾ ಇಂದು. ಬಟ್ ಲಾಸ್ಟ್ 6 years ಇಂದ ಯಾವಾಗ ಪತ್ರಿ ಸರಿ ಒಂದು ಕರ್ನಾಟಕ ಧ್ಯಾನ ಮಹಾಯಜ್ಞ ಅಂತ ಇಟ್ಟಿದ್ರು, ಒಂದು ಅವ್ರ ವಿಷಯ ಏನಂದ್ರೆ ಕಂಪ್ಲೀಟ್ ಆಗಿ ಕರ್ನಾಟಕದಲ್ಲಿ ಇರೋರ ಒಂದು ಪಟ್ಟಣದಲ್ಲಿ ಅಂಡ್ ಗ್ರಾಮದಲ್ಲಿ ಎಲ್ಲರೂ, ಯಾಕಂದ್ರೆ ಈ ಪಿರಮಿಡ್ ವ್ಯಾಲಿ ಕರ್ನಾಟಕದಲ್ಲಿ ಇದೆ. ಸೊ ಈ ಒಂದು ಬುದ್ಧ ಪೂರ್ಣಿಮಾ ಸಂಭ್ರಮಾಚರಣೆ ಟೈಮಲ್ಲಿ ಎಲ್ಲರೂ ಇಲ್ಲಿ ಯಾವ ತರ ಅವಾಗ 15 years ಇಂದ ಎಲ್ಲರೂ ಅವ್ರ ತನ್ ಮನ್ ಧನ್ ಇಂದ ಎಲ್ಲ ಆಗಿದೆಯೋ ಅಲ್ಲಿಂದ ಕಂಟಿನ್ಯೂ ಆಗಿ ಸೊ ಈ ಬುದ್ಧ ಪೂರ್ಣಿಮೆ ಮೂಲಕ ಈ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂತ ಅಂತ ವಿಷನ್ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಆ ಪರವಾಗಿ ನೆಕ್ಸ್ಟ್ ಲೆವೆಲ್ ಏನಂದ್ರೆ ಲಾಸ್ಟ್ ಪತ್ರಿಜಿ ಅವರು ಇಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ ಭೂಮಿ ಪೂಜೆ ಮಾಡಿದರು. ದಟ್ ಇಸ್ ದ ಲಾಸ್ಟ್ ಡೇ ಸ್ಟೇಡ್ ಹಿಯರ್ ಫಿಸಿಕಲಿ. ಆವತ್ತು ಪತ್ರಿಜಿ ಭವನ್, ಆ ಟೈಮಲ್ಲಿ ಬಸವ ಭವನ್ ಇತ್ತು ಹೆಸರು, ಅದು ಫೌಂಡೇಶನ್ ಸ್ಟೋನ್ ಭೂಮಿ ಪೂಜೆ ಆಯಿತು. ಸೊ ಅಲ್ಲಿಂದ ಅಲ್ಲಿ ಕಂಪ್ಲೀಟ್ ಪ್ರೊಸೀಜರ್ಸ್ ಏನೋ ಇದೆಯೋ ಅದೆಲ್ಲ ನಾವು ಕಂಪ್ಲೀಟ್ ಮಾಡ್ಕೊಳ್ತಾ ಇದೀವಿ, ಫಾರ್ಮಾಲಿಟೀಸ್. ಸೊ ಕಂಪ್ಲೀಟ್ ಫಾರ್ಮಾಲಿಟೀಸ್ ಸೇರ್ಕೊಂಡು ಆಲ್ಮೋಸ್ಟ್ ಲಾಸ್ಟ್ 2.5 years ಇಂದ ಕಂಪ್ಲೀಟ್ ಆಗಿದೆ. ಅಂಡ್ ಇವಾಗ ಆ ಪ್ರಾಜೆಕ್ಟ್ಗೆ ಪತ್ರಿಜಿ ಭವನ್ ಅಂತ ಇಟ್ಟಿದ್ವಿ. ಸೊ ಜೋರಾಗಿ ಚಪ್ಪಾಳೆ ಪತ್ರಿಜಿ ಭವನ್ಗೆ. ಸೊ ಆ ಪತ್ರಿಜಿ ಭವನ್ ಇಲ್ಲಿ ಕಂಪ್ಲೀಟ್ ಮೋರ್ ದೆನ್ 70+ ರೂಮ್ಸ್ ಬರುತ್ತೆ, ಕಾನ್ಫರೆನ್ಸ್ ಹಾಲ್ಸ್ ಇರುತ್ತೆ, ನಮ್ಮ ಸಜ್ಜನ ಸಾಂಗತ್ಯಕ್ಕೆ ಅಂಡ್ ರಿಸೆಪ್ಷನ್ ಅಂಡ್ ಕೆಫೆಟೇರಿಯಾ ಇದೆಲ್ಲ ನಮ್ಮ ಟ್ರಸ್ಟ್ ಮೆಂಬರ್ಸ್ ಮೂಲಕ. ಸೊ ಚಂದ್ರ ಸರ್ ಅದು ಗೈಡ್ ಮಾಡ್ತಾ ಇದ್ದಾರೆ ಎಲ್ಲರನ್ನೂ. ಆ ಥರ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಆಗಿ ತಗೊಂಡು ಇವಾಗ ಫೈನಲ್ ಸ್ಟೇಜಲ್ಲಿ ಇದೆ. ಅಂಡ್ ವೆರಿ ಸೂನ್ ವಿದಿನ್ ಅ ಫ್ಯೂ ಡೇಸ್ ಅದು ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾವಾಗ ಸ್ಟಾರ್ಟಿಂಗ್ ಇಂದ 2005 ಪ್ರತಿಯೊಂದು ಬುದ್ಧ ಪೂರ್ಣಿಮೆಯಲ್ಲಿ ಎಲ್ಲರೂ ಭಾವ ಹಾಯಿಸ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ಪಿರಮಿಡ್ ವ್ಯಾಲಿ ಹೋಗ್ತಾ ಇದೆಯೋ, ಇಲ್ಲಿಂದ ನೆಕ್ಸ್ಟ್ ಲೆವೆಲ್ ಒಂದು ಪಿರಮಿಡ್ ವ್ಯಾಲಿ ಒಂದು ನ್ಯೂ ಫೆಸಿಲಿಟಿ, ದಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಆಫ್ಟರ್ ದಿಸ್ ಮೆಗಾ ಪಿರಮಿಡ್ ಇನ್ ಪಿರಮಿಡ್ ವ್ಯಾಲಿ. ಸೊ ಅದಕ್ಕೆ ಪ್ರತಿಯೊಂದು ಪ್ರಾಜೆಕ್ಟ್ಗೆ ತನ್ ಮನ್ ಧನ್ ಇರುತ್ತೆ. ಸೊ ಈ ಮೂರು ವಿಷಯಗಳಿಂದ ಎಲ್ಲ ಪ್ರಾಜೆಕ್ಟ್ ಆಗುತ್ತೆ, ಪ್ರತಿಯೊಂದು ಪ್ರಾಜೆಕ್ಟ್ BSSM ಅಲ್ಲಿ. ಅದೇ ತರ ಈ ಒಂದು ಪತ್ರಿಜಿ ಭವನ್ ಎಲ್ಲರೂ ವಿಸಿಟ್ ಮಾಡಿ, ಅಲ್ಲಿ ಅಖಂಡ ಧ್ಯಾನನೂ ಸ್ಟಾರ್ಟ್ ಆಗಿದೆ ಇವಾಗ. ಸೊ ಎಲ್ಲರೂ ತಮ್ಮ ತಮ್ಮ ಧ್ಯಾನ ಶಕ್ತಿ, ಮನ್ ಶಕ್ತಿ ಎಲ್ಲ ಅಲ್ಲಿ ಹೋಗಿ ಅಲ್ಲಿ ಧ್ಯಾನ ಮಾಡಿ. ಸೊ ಅದು ಖಂಡಿತ ಬರಬೇಕು, ಯಾಕಂದ್ರೆ
that is the foundation stone which Patriji has done. Whatever Patriji sir wishes, it will manifest 100%. ಅದು ಆಗಲೇ ಆಗುತ್ತೆ, ಅದು 100%. ಆಗೋ ಪ್ರಾಸೆಸ್ ಅಲ್ಲಿ ನಾವು ಇದೆಯಾ ಅಂತ ನಾವು ಇರ್ಬೇಕಷ್ಟೇ. ಆ ಪ್ರಾಸೆಸ್ ಅಲ್ಲಿ ನಾವು ಎಷ್ಟೊತ್ತು ಕಲ್ತ್ಕೊಂತೀವಿ, ನಮ್ಮ ಕಾನ್ಷಿಯಸ್ನೆಸ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ದಟ್ ಈಸ್ ಅ ಬ್ಯೂಟಿ ಆಫ್ Patri sir ಪ್ರಾಜೆಕ್ಟ್ಸ್. Patri sir ಪ್ರಾಜೆಕ್ಟ್ಸ್ ಏನು ಇದ್ರೂ ಆ ಪ್ರಾಜೆಕ್ಟ್ ಅಲ್ಲಿ ಅವ್ರ ಕಾನ್ಷಿಯಸ್ ಇರುತ್ತೆ. ಆ ಪ್ರಾಸೆಸ್ ಅಲ್ಲಿ ನಾವೇ ಎಷ್ಟೋ ಕಲ್ತ್ಕೊಂತೀವಿ. ಅಂಡ್ ಈ ತರ ಸ್ಟಾರ್ಟಿಂಗ್ ಇಂದ 26 years ವರೆಗೆ ಎಷ್ಟೋ ಧ್ಯಾನಿಗಳು, ಪಿರಮಿಡ್ ಮಾಸ್ಟರ್ಸ್, ಲೈಫ್ ಮೆಂಬರ್ಸ್, ಪ್ಯಾಟರ್ನ್ಸ್, ಟ್ರಸ್ಟೀಸ್, ವಾಲಂಟಿಯರ್ಸ್ ಎಲ್ಲರಿಗೂ ಇದರಲ್ಲಿ ಭಾವ ಇದೆ. ಅಂಡ್ ಅವರು ಅವ್ರ ಜೀವನದಲ್ಲಿ ಎಷ್ಟೋ ಕಲ್ತ್ಕೊಂಡಿದ್ದರು. ಸೊ ಈ ತರ ನಮ್ಮೆಲ್ಲರಿಗೂ ಒಂದು ದೊಡ್ಡ ಅಪಾರ್ಚುನಿಟಿ ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆ. ಸೊ ಥ್ಯಾಂಕ್ಸ್ ಟು ದ ಪಿರಮಿಡ್ ವ್ಯಾಲಿ board members for involving me in Patriji Bond project. ಸೊ ದಯವಿಟ್ಟು ಎಲ್ಲರೂ ಒಂದು Patriji Bond ಪ್ಲೇಸ್ಗೆ ಹೋಗಿ ಆ ಅಖಂಡ ಧ್ಯಾನದಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಆ್ಯಂಡ್ ಡಿಫ್ರೆಂಟ್ ಸ್ಲ್ಯಾಬ್ಸ್ ಇದೆ. ನಿಮ್ಮ ಇಂಟ್ರೆಸ್ಟ್ ಏನಿದೆಯೋ ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಒಂದು ಗ್ರ್ಯಾಟಿಟ್ಯೂಡ್ ಆಗಿ ಆನ್ ದ ರೂಮ್ಸ್ ಅಲ್ಲಿ ಪರ್ ಇಯರ್ ಫ್ರೀ ಅಕಾಮಿಡೇಷನ್ಸ್ ಇರುತ್ತೆ. ಆ ಡೀಟೇಲ್ಸ್ ಎಲ್ಲ ನಮ್ಮ ಸ್ಟಾಲ್ ನಲ್ಲಿ Patriji Bond ಹತ್ರ ಇರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಥ್ಯಾಂಕ್ ಯು ಸರ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.